ಮತದಾರನ ಮನದಾಳ ದಿಕ್ಸೂಚಿ ಸಮೀಕ್ಷೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನಾಗಲೇ ಹೇಳಿದೆ C4 ಸಂಸ್ಥೆ ಮಾಡಿರೋ ಈ ಸಮೀಕ್ಷೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದರಲ್ಲಿ ಬದಲಾವಣೆ ಕೂಡ ಆಗಬಹುದು ಅಥವಾ ವೃತ್ತಿಪರ ಸಂಸ್ಥೆಯಾಗಿ ಪದೇ ಈ ರೀತಿಯ ಸಮೀಕ್ಷೆಗಳನ್ನು ಮಾಡಿ ಅನೇಕ ಬಾರಿ ಯಶಸ್ವಿಯಾಗಿದೆ. ಇದು ಸತ್ಯನೂ ಕೂಡ ಆಗಬಹುದು. ಸುವರ್ಣ ನ್ಯೂಸ್ ಇದಕ್ಕೆ ಯಾವುದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಲ್ಲ. ಹೇಗೆ ನಿಮಗೆ ಕುತೂಹಲ ಇದೆಯೋ ಹಾಗೆ ನಮಗೂ ಕೂಡ ಕುತೂಹಲ, ನಿಮ್ಮ ಕುತೂಹಲ ತಣಿಸುವ ಪ್ರಯತ್ನ ನಾವು ಮಾಡಿದ್ದೀವಿ. ಈ ಹಿಂದೆ ಯಾರ ಒಲವು ಯಾರ ಕಡೆಗೂ ಅನ್ನೋ ಕಾರ್ಯಕ್ರಮ ಕೂಡ ಮಾಡಿದ್ವಿ. ಅದರಲ್ಲೂ ಕೂಡ ವಿಚಾರಗಳನ್ನು ಹೇಳ್ತಾ ಹೋಗಿದ್ವಿ, ಸಮೀಕ್ಷೆಗಳ ಯಾರ್ಯಾರ ಒಲವು ಯಾವ ಕಡೆಗಿದೆ ಅಂಥೇಳಿ. ಈ ಬಾರಿನೂ ಕೂಡ ನಾವು ಚುನಾವಣೆ ವಿಚಾರ, ಭ್ರಷ್ಟಾಚಾರ, ಶಾಸಕರ ಪರ್ಫಾರ್ಮೆನ್ಸ್, ಅದರ ಜೊತೆಗೆ ಜಾತಿವಾರು ಸಮೀಕ್ಷೆ, ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು, ಯಾವ ಪಕ್ಷಕ್ಕೆ ಅತಿ ಹೆಚ್ಚು ಸೀಟ್ ಬರುತ್ತೆ, ಇದನ್ನೆಲ್ಲವೂ ಕೂಡ ಸಮೀಕ್ಷೆಯಲ್ಲಿದೆ. ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಈಗ ನಾನು ಮುಂದಿನ ಹೆಜ್ಜೆ ಇಡ್ತಾ ಇದ್ದೀನಿ. ಪ್ರಾಂತ್ಯವಾರು ಎಲ್ಲೆಲ್ಲಿ ಬೆಂಗಳೂರು ಭಾಗ, ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ಹೀಗೆ ಪ್ರಾಂತ್ಯವಾರು ಕರ್ನಾಟಕವನ್ನು ವಿಭಾಗಗಳನ್ನು ಮಾಡಿ ಎಲ್ಲೆಲ್ಲಿ ಯಾವ ಭಾಗದಲ್ಲಿ ಯಾವ ಪಕ್ಷಕ್ಕೆ ಹೆಚ್ಚು ಈ ಬಾರಿ ಮತದಾರ ಒಲವು ತೋರಿಸಿದ್ದೇನೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ನಾನು ಬೆಂಗಳೂರು ವಿಭಾಗದ ಬಗ್ಗೆ ಮಾತಾಡ್ತೀನಿ. ಬೆಂಗಳೂರು ವಿಭಾಗದಲ್ಲಿ ಪ್ರಾಂತ್ಯವಾರು ಸಮೀಕ್ಷೆಯಲ್ಲಿ ಮೊದಲಿಗೆ ಬೆಂಗಳೂರು ತಗೊಂಡ್ರೆ ಒಟ್ಟು ಶೇಕಡಾವಾರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ 19 ಸೀಟ್ಗಳು ಪ್ರಾಂತ್ಯವಾರು ಬೆಂಗಳೂರು ವಿಭಾಗದಲ್ಲಿ ಬರ್ತಾ ಇದೆ. 38% ಮತದಾರರು ಇವ್ರ ಕಡೆ ಒಲವು ತೋರಿಸಿದ್ದಾರೆ. BJPಗೆ ಕೇವಲ 11 ಸೀಟು, ಅಂದರೆ ಕಳೆದ ಬಾರಿಗಿಂತ ಈ ಬಾರಿ ಕಡಿಮೆ ಆಗುತ್ತೆ ಸೀಟು. ಇಲ್ಲಿ 33% ಜನ ಈ ಕಡೆ ಒಲವು ತೋರಿಸಿದ್ದಾರೆ. ಇನ್ನು JDSಗೆ 2 ಸ್ಥಾನ, ಅಂದರೆ ಈಗ 1 ಸ್ಥಾನ ಇದೆ, ಮತ್ತೊಂದು ಹೆಚ್ಚುವರಿ ಸ್ಥಾನ JDSಗೆ ಲಭ್ಯ ಆಗ್ತಾ ಇದೆ. 21% ಜನ ಶೇಕಡಾವಾರು ಇವರಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇನ್ನು KJPಗೆ 3% ಮತ ಬಿದ್ದರೂ ಕೂಡ ಯಾವುದೇ ಸ್ಥಾನ ಬೆಂಗಳೂರು ವಿಭಾಗದಲ್ಲಿ ಲಭ್ಯ ಆಗೋದಿಲ್ಲ. ಇನ್ನು ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕದ ಬಗ್ಗೆ ನಾವು ಗಮನ ಹರಿಸೋದಾದರೆ ಕಾಂಗ್ರೆಸ್ಗೆ ಇಲ್ಲೂ ಕೂಡ ಅತಿ ಹೆಚ್ಚು ಸ್ಥಾನ ಗಳಿಸಲಾಗಿದೆ. 36% ಜನ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿ 20 ಸೀಟ್ ಕಾಂಗ್ರೆಸ್ ಹೈದರಾಬಾದ್ ಕರ್ನಾಟಕದಲ್ಲಿ ಗೆಲ್ತಾ ಇದೆ. BJPಯಲ್ಲಿ 24% ಜನ ವೋಟ್ ಹಾಕ್ತಾ ಇದ್ದಾರೆ, 7 ಸೀಟ್ ಗೆಲ್ತಾ ಇದೆ. JDSಗೆ ಕೂಡ ಇಲ್ಲಿ 2 ಸೀಟ್ ಬರ್ತಾ ಇದೆ ಹೈದರಾಬಾದ್ ಕರ್ನಾಟಕದಲ್ಲಿ, 15% ಜನ ಇವರಿಗೆ ವೋಟ್ ಮಾಡ್ತಾ ಇದ್ದಾರೆ. ಇನ್ನು KJPಗೆ 2 ಸೀಟ್ ಲಭ್ಯ ಆಗಬಹುದು. ಇಲ್ಲಿ 10% ಜನ KJP ಕಡೆ ಒಲವನ್ನು ತೋರಿಸಿದ್ದಾರೆ. ಈಗ ಬೆಂಗಳೂರು, ಹೈದರಾಬಾದ್ ಕರ್ನಾಟಕ ನೋಡಿದ್ವಿ. ಮುಂದೆ ನಾವು ಕರಾವಳಿ ಕರ್ನಾಟಕವನ್ನು ನೋಡೋಣ. ಕರಾವಳಿ ಕರ್ನಾಟಕ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಈ ಬಾರಿ 41% ಜನ ಕಾಂಗ್ರೆಸ್ ಕಡೆ ಒಲವು ತೋರಿಸಿದ್ದಾರೆ. ಅಂದರೆ ಸುಮಾರು 13 ಸೀಟ್ ಕಾಂಗ್ರೆಸ್ಗೆ ಬರ್ತಾ ಇದೆ. ಇಲ್ಲಿ ಕಳೆದ ಬಾರಿ ಅತಿ ಹೆಚ್ಚು ಸ್ಥಾನಗಳನ್ನು BJP ಗೆದ್ದಿತ್ತು. ಇಲ್ಲಿ ಕೇವಲ 37% ಈ ಬಾರಿ ಮತ ಪಡೆದು 7 ಸ್ಥಾನಗಳನ್ನಷ್ಟೇ BJP ಪಡಿತಾ ಇದೆ. ಅಂದರೆ 41% ಕಾಂಗ್ರೆಸ್ಗೆ ಹೋದರೆ BJPಗೆ 37%. ಇನ್ನು JDSಗೆ 1 ಸ್ಥಾನ ಲಭ್ಯ ಆಗ್ಬೋದು ಕರಾವಳಿ ಕರ್ನಾಟಕದಲ್ಲಿ. ಅಲ್ಲೂ ಕೂಡ 13% ಮತವನ್ನು JDS ಪಡ್ಕೋತಾ ಇದೆ. ಇನ್ನು KJPಗೆ ಇಲ್ಲಿ 3% ಮತ ಬಂದರೂ ಕೂಡ ಕರಾವಳಿ ಕರ್ನಾಟಕದಲ್ಲಿ ಯಾವುದೇ ಸೀಟು ಸಿಗ್ತಾ ಇಲ್ಲ. ಇನ್ನು ಮಧ್ಯ ಕರ್ನಾಟಕಕ್ಕೆ ಹೋಗೋಣ. ಮಧ್ಯ ಕರ್ನಾಟಕಕ್ಕೆ ಹೋದರೆ ಇಲ್ಲೂ ಕೂಡ 37% ಮತವನ್ನು ಪಡೆದು ಕಾಂಗ್ರೆಸ್ 17 ಸೀಟನ್ನು ಗೆಲ್ತಾ ಇದೆ. ಜೊತೆಗೆ BJP 28% ವೋಟ್ ಪಡೆದು 7 ಸೀಟನ್ನು ಗೆಲ್ತಾ ಇದೆ. JDS ಮಧ್ಯ ಕರ್ನಾಟಕದಲ್ಲಿ 10% ಮತ ಪಡೆದರೂ ಕೂಡ ಯಾವುದೇ ಸೀಟ್ ಗೆಲ್ಲಲ್ಲ. ಇಲ್ಲಿ KJP 94% ಮತ ಪಡೆದು 5 ಸೀಟನ್ನು KJP ಮಧ್ಯ ಕರ್ನಾಟಕದಲ್ಲಿ ಗೆಲ್ತಾ ಇದೆ. ಇದು ಮಧ್ಯ ಕರ್ನಾಟಕದ ವಿಚಾರ ಆಯಿತು. ಇನ್ನು ನೆಕ್ಸ್ಟ್ ನಾವು ಮುಂಬೈ ಕರ್ನಾಟಕದತ್ತ ಹೋಗೋಣ. ಮುಂಬೈ ಕರ್ನಾಟಕಕ್ಕೆ ಹೋದರೆ ಅಲ್ಲೂ ಕೂಡ 38% ಮತ ಪಡೆದು ಕಾಂಗ್ರೆಸ್ 16 ಸೀಟನ್ನು ಗೆದ್ದರೆ BJPಗೆ ಅತಿ ಹೆಚ್ಚು 17 ಬರ್ತಾ ಇದೆ. ಇಲ್ಲಿ 34% ವೋಟ್ ಪಡೆದರೂ ಕೂಡ 17 ಸೀಟನ್ನು BJP ಗೆಲ್ಲುತ್ತೆ. ಇಲ್ಲಿ ಪರ್ಸೆಂಟೇಜ್ ವೈಸ್ ಕಾಂಗ್ರೆಸ್ ಅತಿ ಹೆಚ್ಚು 38% ತಗೊಂಡ್ರೆ BJP 34% ತಗೊಂಡು ಕೂಡ 17 ಸೀಟ್ ಗೆಲ್ತಾ ಇದೆ. JDS ಇಲ್ಲಿ 9% ಮತ ಪಡೆದು ಯಾವುದೇ ಸೀಟ್ ಗೆಲ್ತಾ ಇಲ್ಲ. ಆದರೆ KJP 14% ಮತ ಪಡೆದ್ರು 7 ಸೀಟನ್ನು ಇಲ್ಲಿ ಗೆಲ್ತಾ ಇದೆ ಅಂತ ಹೇಳಿ ಬರ್ತಾ ಇದೆ. ಇದು ಮುಂಬೈ ಕರ್ನಾಟಕ. ಇನ್ನು ನೆಕ್ಸ್ಟ್ ಹಳೆ ಮೈಸೂರು ಭಾಗಕ್ಕೆ ಹೋಗೋಣ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಇಲ್ಲೂ ಕೂಡ 36% ಮತವನ್ನು ಕಾಂಗ್ರೆಸ್ ಪಡಿತಾ ಇದೆ. ಸೀಟು 30 ಬರ್ಬೋದು ಕಾಂಗ್ರೆಸ್ಗೆ ಇಲ್ಲಿ. ಇನ್ನು 22% ಮತವನ್ನು BJP ಪಡೆದು ಕೇವಲ 9 ಸ್ಥಾನವನ್ನು ಮೈಸೂರು ಕರ್ನಾಟಕದಲ್ಲಿ ಗೆಲ್ತಾ ಇದೆ ಹಳೆ ಮೈಸೂರು ಭಾಗದಲ್ಲಿ. JDS ಇಲ್ಲಿ 31% ಮತ ಪಡೆದು 26 ಸೀಟು, ಅತಿ ಹೆಚ್ಚು ಸೀಟ್ಗಳನ್ನು ಮೈಸೂರು ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ JDS ಗೆಲ್ತಾ ಇದೆ. ಇಲ್ಲಿ KJP 5% ಮತ ಪಡೆಯುತ್ತೆ KJP, ಆದರೆ ಯಾವುದೇ ಸ್ಥಾನ ಲಭ್ಯ ಆಗಲ್ಲ ಅನ್ನೋದು ಸಮೀಕ್ಷೆಯ ಮೂಲಕ ನಮಗೆ ತಿಳಿದು ಬರ್ತಾ ಇದೆ. ಇದು ಹಳೆ ಮೈಸೂರು ಭಾಗದ ಸಮೀಕ್ಷೆ ಆಯಿತು. ಇನ್ನು ನೆಕ್ಸ್ಟು ಹಳೆ ಮೈಸೂರು, ಮಧ್ಯ ಕರ್ನಾಟಕ. ನೆಕ್ಸ್ಟು ಇಷ್ಟು ಮತ ಪಡೆದ ಆದಮೇಲೆ ಮುಂದಿನ ಮುಖ್ಯಮಂತ್ರಿ ಯಾರು ಆಗಬೇಕು ಅನ್ನುವ ಪ್ರಶ್ನೆಯನ್ನು ಕೂಡ ನಾವು ಜನರ ಮುಂದೆ ಇಟ್ಟಿದ್ವಿ. ಇಲ್ಲಿ ಅತಿ ಹೆಚ್ಚು ಜನ 19% ಜನ
ಸಿದ್ದರಾಮಯ್ಯ ಅವರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಈ ರಾಜ್ಯಕ್ಕೆ ಅನ್ನುವ ಮಾತನ್ನು ಜನ ಹೇಳ್ತಾ ಇದ್ದಾರೆ. ಕಳೆದ ವಾರ ಸಮೀಕ್ಷೆಯಲ್ಲೂ ಕೂಡ ಅತಿ ಹೆಚ್ಚು ಸಿದ್ದರಾಮಯ್ಯನವರು ಪರವಾಗಿ ಒಲ ವ್ಯಕ್ತಪಡಿಸಿದರು. ನೆಕ್ಸ್ಟ್ 15% ಜನ ಯಡಿಯೂರಪ್ಪ ಅಂತಾರೆ, 13% ಜನ ಕುಮಾರಸ್ವಾಮಿ ಅವರ ಹೆಸರು ಹೇಳ್ತಾ ಇದ್ದಾರೆ, 12% ಜನ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನು ಹೇಳ್ತಾ ಇದ್ದಾರೆ. ಅಂದರೆ ಇಬ್ಬರು ಕಾಂಗ್ರೆಸ್ಸಿಗರ ಹೆಸರನ್ನು ಹೇಳ್ತಾ ಇದ್ದಾರೆ. ಇನ್ನು ಮುಂದುವರೆದ ಭಾಗ SM ಕೃಷ್ಣ ಅವರ ಪರವಾಗಿ 7% ಜನ ಇದ್ದಾರೆ, ಜಗದೀಶ್ ಶೆಟ್ಟರ್ ಪರವಾಗಿ ಕೇವಲ 4% ಜನ ಇದ್ದಾರೆ, ಇನ್ನು ಈಶ್ವರಪ್ಪ ಅವ್ರ ಫಲ ಕೇವಲ 2% ಬರ್ತಾ ಇದೆ, ಇನ್ನು ಪರಮೇಶ್ವರ್ ಪರ 1% ಜನ ಇಲ್ಲಿ ಬರ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಇನ್ನೂ ಕೆಲವ್ರ ಬಗ್ಗೆ ಕೂಡ ಸಮೀಕ್ಷೆಯಲ್ಲಿ ಅವರವರ ಅಭಿಪ್ರಾಯವನ್ನು ವ್ಯಕ್ತ ಮಾಡ್ತಾ ಹೋಗಿದ್ದಾರೆ. ಪ್ರಮುಖರನ್ನು ನಾವು ಇಲ್ಲಿ ತೆಗೆದುಕೊಂಡಿದ್ದೀವಿ. ಅದರಲ್ಲಿ ಇಷ್ಟು ಜನರ ಪರವಾಗಿ ಜನ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ರೈಟ್, ಈಗ ಪ್ರಾಂತ್ಯವಾರು ವಿಚಾರವನ್ನು ನಾನು ಆಗಲೇ ಹೇಳಿದೆ, ಅದ್ರ ಬಗ್ಗೆ ಮಾತಾಡೋಣ. ದಿವಾಕರ್, ತಾವೇನು ಹೇಳ್ತೀರಿ? ನೋಡಿ, ಬೆಂಗಳೂರು ಅಂತ ಒಂದು ಪ್ರಾಂತ್ಯ ಹೇಳಿದ್ರಲ್ಲ, ಬೆಂಗಳೂರು ಇವಾಗ ಬೆಂಗಳೂರು ಅಂದರೆ ಬೆಂಗಳೂರು ನಗರ ಮತ್ತು ಗ್ರಾಮ. ಹೌದು ಹೌದು ಹೌದು. ನೋಡಿ, ಬೆಂಗಳೂರು ನಗರದಲ್ಲಿ ಸುಮಾರು 28 ಸೀಟ್ ಇದೆ ಇಲ್ಲಿ. ಬೆಂಗಳೂರು ನಗರದಲ್ಲಿ ಕಳೆದ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ BJP ಗಳಿಸಿದೆ. 3 MP ಸುಮಾರು ಬೆಂಗಳೂರು ಉತ್ತರ, ದಕ್ಷಿಣ ಮತ್ತು ಮೂರು ನಿಮಗೆ ಇದೆ. 3ರಲ್ಲಿ 2 ನಮ್ದಿದೆ. ಹೌದು, 2. ಅದಾದಮೇಲೆ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ 117 ಸೀಟ್ ಗೆದ್ದು BJP ಅಧಿಕಾರಕ್ಕೆ ಬಂದಿದೆ. ಇಷ್ಟೆಲ್ಲ ಆದರೂ ಕೂಡ ಈ ಕಸದ ಸಮಸ್ಯೆ ಸ್ವಲ್ಪ ಆ್ಯಂಟಿ ಇನ್ಕಂಬನ್ಸಿ ಆಗ್ತದೆ ಅಂತ ನಾನು ಒಪ್ಪುತ್ತೇನೆ. ಆದರೆ ಬೆಂಗಳೂರಿನಲ್ಲಿ BJP ಕೇವಲ ಒಂದೇ ಸ್ಥಾನವನ್ನು ಗೆಲ್ತದೆ ಎಂಬ ಒಂದಲ್ಲ 11 ನೀವು ಕಳೆದ ಬಾರಿಗಿಂತ ಈ ಬಾರಿ ಕಡಿಮೆ ತಗೋತಾ ಇದ್ದೀರಿ. 11 ಅಂತ ಹೇಳಿದ್ದೀರಿ. ಬಹುಶಃ ಬೆಂಗಳೂರಿನಲ್ಲಿ ಸ್ವಲ್ಪ ಎಫೆಕ್ಟ್ ಆಗ್ತದೆ, ಇಲ್ಲ ಅಂತ ಹೇಳಲ್ಲ. ಕಳೆದ ಬಾರಿಯ ಪರ್ಫಾರ್ಮೆನ್ಸ್ ಆಗದೆ ಹೋದರೂ ಕೂಡ ಬೆಂಗಳೂರು ಮಹಾನಗರದಲ್ಲಿ ಬಹುಶಃ ಮುಂದಿನ 2-3 ತಿಂಗಳುಗಳಲ್ಲಿ ಮುಂದಿನ 2-3 ತಿಂಗಳುಗಳಲ್ಲಿ ಈ ಬೆಂಗಳೂರು ಮಹಾನಗರದ ಜನತೆಯ ಸಮಸ್ಯೆಯನ್ನು ಪರಿಹರಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರೆ ಇದು ನಮ್ಗೆ ಇಂಪ್ರೂವ್ ಆಗ್ತದೆ ಅಂತ ನಾನು ಹೇಳ್ತೀನಿ. ಇದ್ರ ಜೊತೆಗೆ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಯ್ತು, ಕಾಂಗ್ರೆಸ್ 19, BJP 11, JDS 2. ಸರ್, ಈಗ ಆಂಟಿ ಇನ್ಕಂಬನ್ಸಿ ಆದಾಗ ಇದರ ಲಾಭ ಖಂಡಿತವಾಗಿ ಬೆಂಗಳೂರು ನಗರದಲ್ಲಿ ಫೈಟ್ ಇರೋದೇ BJP ಮತ್ತು ಕಾಂಗ್ರೆಸ್ ಮಧ್ಯೆ. ಬೆಂಗಳೂರಿನಲ್ಲಿ BJP ಮತ್ತು JDS ಅಸ್ತಿತ್ವ ಇದ್ರೂ ಕೂಡ ಈ ಚುನಾವಣೆಯಲ್ಲಿ ಕಳೆದ ಚುನಾವಣೆ ಸರ್ ಹೇಳ್ತೇನೆ, ಕಳೆದ ಬಾರಿ ಕೂಡ ಇಡೀ ರಾಜ್ಯ ಸರ್ ಕಳೆದ ಬಾರಿ ಅವರು 50 ಲಕ್ಷ ಮತ ಪಡ್ಕೊಂಡ್ರು. BJP ಪಡ್ಕೊಂಡಿದ್ದೆಷ್ಟು 88, 50 ಲಕ್ಷ ಮತ ರಾಜ್ಯದಲ್ಲಿ ಪಡ್ಕೊಂಡು ಕೂಡ ಅವರು ಗೆಲ್ಲಕ್ಕೆ 29 ಸೀಟ್ ಆಯ್ತು, 111 ಸೀಟಲ್ಲಿ ಡಿಪಾಸಿಟ್. ಆದರೆ ರಾಜ್ಯದಲ್ಲೂ ಕೂಡ ಒಂದು ಗಣನೀಯ ಮತವನ್ನು 20%, ಆಲ್ಮೋಸ್ಟ್ 20% ಓಟ್ ತಗೊಳ್ತಾರೆ. ಇದ್ರ ಬಗ್ಗೆ ಹೇಳೋದಿಲ್ಲ. ಆದರೆ ಬೆಂಗಳೂರು ಮಹಾನಗರ ವ್ಯಾಪ್ತಿಯ ಚುನಾವಣೆಯ ನಿರ್ಧಾರ ಆಗೋದು ಬಹುಶಃ ಕರ್ನಾಟಕದಲ್ಲಿ ಮತದಾರರಲ್ಲಿ ಅತಿ ಕಡಿಮೆ ಮತ ಪೋಲಿಂಗ್ ಆಗದೆ ಬೆಂಗಳೂರು ನಗರದಲ್ಲಿ. ಯಾವುದೇ ಕ್ಷೇತ್ರಕ್ಕೆ ಹೋಲಿಸಿದ್ರೆ ಟೋಟಲ್ ಎಲ್ಲ ಪಾರ್ಟಿಗೂ ಅನ್ವಯಿಸುತ್ತಲ್ಲ. ಬೆಂಗಳೂರು ಅನ್ವಯಿಸಿ ಕಳೆದ ಬಾರಿ ಹೆಚ್ಚು ಸೀಟ್ ಗೆದ್ರಿ, ಈ ಬಾರಿ ಅದನ್ನೆಲ್ಲ ಕಳ್ಕೊತಾ ಇದ್ದೀರಿ. ಸರ್, ಒಂದು ಹೇಳ್ತೇನೆ, ಬೆಂಗಳೂರು ಮಹಾನಗರದಲ್ಲಿ ಬಹುಶಃ ಈ ಕಾರ್ಪೊರೇಷನ್ನಿನ ಕೆಲವು ವ್ಯವಹಾರಗಳಿಂದ ಶಾಸಕರ ಮೇಲೆ ಇದರ ಹೊಡೆತ ಬೀಳುತ್ತದೆ. ಅದರಿಂದ ಈ ಸಮೀಕ್ಷೆಯಲ್ಲಿ ನಮ್ಮ ಸ್ಥಾನ ಕಡಿಮೆ ಆಗ್ತದೆ ಅಂತ ನಾನು ಒಪ್ಕೊಳ್ತೇನೆ. ಆದರೆ ಈ ಆಲ್ಮೋಸ್ಟ್ ಇಲ್ಲಿ ಕಾಂಗ್ರೆಸ್ ಆ್ಯಂಡ್ BJP ಈಕ್ವಲ್ ಎಂಬ ಭಾವನೆ ಇದೆ. ಆದರೆ 11 ಸ್ಥಾನ ಅಂತ ತಾವೇನು ಕೊಟ್ಟಿದ್ದೀರಿ, ಆಲ್ಮೋಸ್ಟ್ ಈಕ್ವಲ್ ಅಂದ್ರೂ ನಿಮ್ಮ ಸ್ಥಾನ ಕಳ್ಕೋತೀರಿ, ಒಂದಷ್ಟು ಖಂಡಿತವಾಗಿ ಕಳ್ಕೋತೀರಿ. ಬಸವರಾಜ ರೆಡ್ಡಿ ಅವರೇ, ನೀವು ಹೇಳಿ ನೋಡಿ, ಬೆಂಗಳೂರು ವಿಚಾರ ಮಾತಾಡ್ತಾ ಇದ್ದೀನಿ. ಬೆಂಗಳೂರು ಸೀಮಿತವಾಗಿ ಮಾತಾಡಿ. ಅಲ್ಲ, ಈಗ ಬೆಂಗಳೂರು ಸೀಮಿತ ಅಲ್ಲ, ಒಟ್ಟಾರೆ ಆಮೇಲೆ ಹೋಗೋಣ, ಒಂದೊಂದಾಗಿ ಹೋಗೋಣ. ಒಟ್ಟಾರೆ ಹೇಳಿ, ನೀವು ಹೇಳಿದ್ರೆ ನಾನು ಒಟ್ಟಿಗೆ ಹೇಳ್ಬಿಡ್ತೀನಿ, ಆಮೇಲೆ ಬೇಕಾದ್ರೆ ಚರ್ಚೆ ಮಾಡ್ತೀನಿ. ಅಲ್ಲ, ಒಂದು ನಿಮಿಷ. ಒಟ್ಟಾರೆ ಹೇಳ್ತೀನಿ, ಒಟ್ಟಾರೆ ಹೇಳೋದು ಬೆಟ್ರು. ಯಾಕಂದ್ರೆ ಆ ಥರ ವಿಭಾಗವಾರು ಕರ್ನಾಟಕದಾದ್ಯಂತ ನೀವು ಹೇಳೋ ಒಟ್ಟು ಫಲಿತಾಂಶವನ್ನು ನೋಡಿದರೆ ಈ ಜಿಲ್ಲಾವಾರು ಮಧ್ಯ ಕರ್ನಾಟಕ ಅಂತ ಹೇಳಿದ್ರಿ, ಯಾವ್ಯಾವ ಜಿಲ್ಲೆಗಳು ಅಂತ ಬರ್ತದೆ ಪ್ರಶ್ನೆ. ಮಧ್ಯ ಕರ್ನಾಟಕ ಯಾವ್ಯಾವ ಜಿಲ್ಲೆಗಳು? ದಾವಣಗೆರೆ, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ಚಿಕ್ಕಮಗಳೂರು, ಚಿತ್ರದುರ್ಗ ಈ ಭಾಗವನ್ನು ಹೋಲಿಸಿದ್ರೆ ಅಲ್ಲಿ ಇರ್ತಕ್ಕಂಥ ವಾಸ್ತವ ತ್ರಿಕೋನ ಸ್ಪರ್ಧೆ ಆದಾಗ ಇದರ ಲಾಭ ಕಾಂಗ್ರೆಸ್ಗೆ ಆಗೇ ಆಗ್ತದೆ. ತ್ರಿಕೋನ ಸ್ಪರ್ಧೆ ಆದರೆ ಕಾಂಗ್ರೆಸ್ಗೆ ಆಗೇ ಆಗುತ್ತೆ. ತ್ರಿಕೋನ ಸ್ಪರ್ಧೆ ಅಂದರೆ ಕಾಂಗ್ರೆಸ್, BJP, JDS ಅಥವಾ KJP ಆಗೇ ಆಗುತ್ತೆ. ಅದರ ಲಾಭ ಕಾಂಗ್ರೆಸ್ಗೆ ಆಗ್ತದೆ. ಕೆಲವು ಕ್ಷೇತ್ರಗಳಲ್ಲಿ JDSಗೆ ಆದರೂ ಆಶ್ಚರ್ಯ ಇಲ್ಲ. ಆದರೆ ಒಂದು ಹೇಳ್ತೇನೆ, KJPಗೆ ನೀವು 7 ಸ್ಥಾನ ಕೊಟ್ಟಿದ್ದೀರಲ್ಲ ಈ ಮಧ್ಯ ಕರ್ನಾಟಕದಲ್ಲಿ, 7 ಸ್ಥಾನವನ್ನು ಖಂಡಿತವಾಗಿ ಅವ್ರು ಗೆಲ್ಲೋದಿಲ್ಲ, 2ರ ಮೇಲೆ ಅವ್ರು ಹೋಗೋದಿಲ್ಲ ಅಂತ ನನ್ನ ಒಂದು ಸಮೀಕ್ಷೆ. ಇದ್ರ ಜೊತೆಗೆ ಓವರಾಲ್ ಕರ್ನಾಟಕ ರಾಜ್ಯದಲ್ಲಿ ನೋಡಿ, ಇವತ್ತು ಫೈಟ್ ಎಲ್ಲಿದೆ? ಮುಂಬೈ ಹೈದರಾಬಾದ್ ಕರ್ನಾಟಕದಲ್ಲಿ ಫೈಟ್ ಇಸ್ ಬಿಟ್ವೀನ್ BJP ಆ್ಯಂಡ್ ಕಾಂಗ್ರೆಸ್. ಮಧ್ಯ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕದಲ್ಲಿ ಕರಾವಳಿಯಲ್ಲಿ ಕೂಡ ಕಾಂಗ್ರೆಸ್ ಮತ್ತು BJP ಮಧ್ಯೆ. ಈ ಕೆಲವು ಜಿಲ್ಲೆ ಯಾವುದು ಹಾವೇರಿ ಮತ್ತು ಗದಗ, ಧಾರವಾಡ, ಬೆಳಗಾಂ, ಇಲ್ಲಿ KJP, BJP ಮತ್ತು ಕಾಂಗ್ರೆಸ್ ಮಧ್ಯೆ ಫೈಟ್ ಆಗ್ಬೋದು. ಹಾಗೆ ಓವರಾಲ್ ರಾಜ್ಯದ ವ್ಯಾಪ್ತಿಯನ್ನು ತಗೊಂಡ್ರೆ
ಈ ಹಾಸನ, ಚಿಕ್ಕಮಗಳೂರು ಅಥವಾ ಹಾಸನ, ಮಂಡ್ಯ, ಮೈಸೂರಿನೆಲ್ಲ ತಗೊಂಡ್ರೆ ಐ ಥಿಂಕ್ ಇಟ್ಸ್ ಕಾಂಗ್ರೆಸ್ ಆ್ಯಂಡ್ JDS ಫೈಟ್ ಆಗುತ್ತೆ, ಉಳಿದ ಪಕ್ಷಗಳು ಗೌಣವಾಗ್ತವೆ. ಅದರಿಂದ ಓವರಾಲ್ ನೀವು ರಾಜ್ಯದ ಸಮೀಕ್ಷೆಯನ್ನು ತಗೊಂಡ್ರೆ ಕಾಂಗ್ರೆಸ್ಸಿಗೆ ಫೇವರ್ ಆಗುತ್ತೆ ಎಂಬುದನ್ನು ಒಪ್ಪಬಹುದಾದರೂ ಕೂಡ BJP ಇಷ್ಟು ದುರ್ಬಲವಾಗ್ತದೆ ಅಂತ ನಿಮ್ಮ ಸಮೀಕ್ಷೆ ಇದೆಯಲ್ಲ, ಅದು ತಪ್ಪು. ರೈಟ್ ದತ್ತ, ನಾನು ಮೊಟ್ಟ ಮೊದಲಿಗೆ ಈ ಸಮೀಕ್ಷೆಯನ್ನು ಸಂಪೂರ್ಣವಾಗಿ ಸಾರಾಸಗಟಾಗಿ ನಂಬುವುದಿಲ್ಲ. ಮತ್ತು ಇದಕ್ಕೆ ನನಗೆ ಈ ಥರ ಸಮೀಕ್ಷೆಗಳು ಅನೇಕ ಬಾರಿ ಸುಳ್ಳಾಗಿರುವಂಥವುಗಳು. ಆದ್ದರಿಂದ ನನಗೆ ನಮ್ಮ ಪಕ್ಷದ ಸಾಧನೆ ಬಗ್ಗೆ ನೀವೇನು ಹೇಳ್ತಿದ್ದೀರಿ, ಇದಕ್ಕೂ ಗ್ರೌಂಡ್ ರಿಯಾಲಿಟಿಗೂ ಭಾಳ ಅಜಗಜಾಂತರ ವ್ಯತ್ಯಾಸ ಇದೆ. ಇದಕ್ಕೆ ನಮ್ಮ ಪೂರ್ವ ಅನುಭವವೂ ಕೂಡ ಕಾರಣ ಇದೆ. ಹಿಂದೆ ಇಂಥದೇ ನೀವು ಯಾವುದೋ C.Dot ಅಥವಾ C4 ಸುವರ್ಣ ನ್ಯೂಸ್ ಮಾಡಿಲ್ಲ, ಸುವರ್ಣ ನ್ಯೂಸ್ ಸಂಬಂಧ ಇಲ್ಲ. ಅದಕ್ಕೆ C4 ಸಂಸ್ಥೆ ಮಾಡಿದೆ. ಹೀಗೆ ಹಿಂದೆ 2004 ವಿಧಾನಸಭಾ ಚುನಾವಣೆ ನಡೆದಾಗಲೂ ಕೂಡ ಇಂಥದೇ ಒಂದು ವೃತ್ತಿಪರವಾದಂಥ ಸಂಸ್ಥೆ ಸಮೀಕ್ಷೆಯನ್ನು ಮಾಡಿ ಅದರ ಪ್ರಕಾರದೊಳಗಡೆಯಲ್ಲಿ ಕಾಂಗ್ರೆಸ್ಗಿಷ್ಟು, ಅವಾಗ SM ಕೃಷ್ಣ ಅವ್ರ ಸರ್ಕಾರ 99ರಿಂದ 2004ವರೆಗೆ ಅದ್ಭುತವಾಗಿ ನಂಬರ್ 1 ಚೀಫ್ ಮಿನಿಸ್ಟರ್ ಅಂತಾಗಿ ಎಲ್ಲ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಎಲ್ಲ ಕಾಂಗ್ರೆಸ್ಸಲ್ಲಿದ್ದು, ಕಾಂಗ್ರೆಸ್ನಲ್ಲಿ 145-150 ಜನ MLAಗಳಿದ್ದು, ಯಾವುದೇ ಭಿನ್ನಾಭಿಪ್ರಾಯ, ಒಡಕು, ಕಿರಿಕು, ಕಚ್ಚಾಟ, ಜಗಳ ಏನೂ ಇಲ್ಲದೆ ಇದ್ದ ಕಾಲದಲ್ಲಿ ಸಹಜವಾಗಿ ಇಂಥ ಒಂದು ಸಮೀಕ್ಷೆ ನಡೆದು ಕಾಂಗ್ರೆಸ್ 1ನೇ ಸ್ಥಾನ, BJP 2ನೇ ಸ್ಥಾನ, 3ನೇ ಸ್ಥಾನ ಅಂತೆಲ್ಲ ಹಾಕಿ ನಮ್ಮ ಪಕ್ಷಕ್ಕೆ ಇತರರು 4 ಸ್ಥಾನಗಳು ಅಂತ ಹಾಕಿದ್ರು. ಇತರರು 4, ಅದು ಕೂಡ ಭಾಳ ಅಧಿಕೃತವಾದ ವೃತ್ತಿಪರವಾದಂಥ ಇಂಥದೇ ಮಾನದಂಡ ಇಟ್ಕೊಂಡು ಹೀಗೆ ಎಲ್ಲ ಮಾಡಿ ತೋರಿಸ್ತಂಥ ಒಂದು ಭಾಳ ನೋಡೋಕ್ಕೆ ಚೆನ್ನಾಗಿದೆಯಪ್ಪ, ಆಕಾರ ಚೆನ್ನಾಗಿದೆ, ಆಚಾರ ಚೆನ್ನಾಗಿದೆ ಅನ್ನೋ ಥರವೇ ಭಾಳ ಕ್ಲೀನಾಗಿ ಇದೇ ಥರ ಅಂಕಿಅಂಶ ಹಾಕಿ ಗ್ರಾಫ್ ಹಾಕಿ ಹೀಗೆ ತೋರಿಸಿ ಎಲ್ಲ ಮಾಡಿದರು. ಅದರೊಳಗಡೆ ಪಕ್ಷೇತರರು ಅಂತ ಹಾಕಿ ಇತರರು ಅನ್ನೋ ಥರ ನಮ್ಗೆ 4 ಅಂತ ಹಾಕಿದರು. ಆದರೆ ನಾವು 58 ಸ್ಥಾನ ಗೆದ್ವಿ. ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಸಮೀಕ್ಷೆ ಬಗ್ಗೆ. ಈಗಲೂ ಅಷ್ಟೇ. ಯಾಕೆ ನಾನು ಹೇಳ್ತಿದ್ದರೆ, ನೀವು ಹೈದರಾಬಾದ್ ಕರ್ನಾಟಕದ ಹೇಳ್ತೀರಾ, ನನಗೆ 2004 ರಿಪೀಟ್ ಆಗುತ್ತೆ ಈ ಸಲ. ಹೈದರಾಬಾದ್ ಕರ್ನಾಟಕದಲ್ಲಿ 2004ರಲ್ಲೂ ಹೀಗೆ ಅಂದರು, 0 ಅಂತ ತೋರಿಸಿದ್ರು ಹೈದರಾಬಾದ್ ಕರ್ನಾಟಕ. ನಿಮಗೆ ಆಶ್ಚರ್ಯ ಆಗುತ್ತೆ. ಆವಾಗ ಕಾಂಗ್ರೆಸ್ ಆಡಳಿತ ಪಕ್ಷ, BJP ಅಧಿಕೃತ ವಿರೋಧ ಪಕ್ಷ, ನಮ್ಮದು 4 ಜನ MLAಗಳಿದ್ವಿ JDSಲ್ಲಿ, ಬರೀ 4 ಜನ MLAಗಳಿದ್ವಿ. ಗೆದ್ದೋರು 10, 6 ಜನ ಕಾಂಗ್ರೆಸ್ಗೆ ಹೋಗಿದ್ದರು, 4 ಜನ ಇದ್ವಿ. ಆಗ ಹೈದರಾಬಾದ್ ಕರ್ನಾಟಕ 0 ಅಂತ ತೋರಿಸಿದ್ರು ಈಗಲಂಗೆ. ಆದರೆ ಆಶ್ಚರ್ಯ ಅಂದರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ 0 ತೋರಿಸಿಲ್ಲ, 2 ತೋರಿಸಿದ್ದೀರಿ. ಆದರೆ ಹೈದರಾಬಾದ್ ಕರ್ನಾಟಕದಲ್ಲಿ ನಾವು ಕಾಂಗ್ರೆಸ್ಸು BJPಗಿಂತ ಅತಿ ಹೆಚ್ಚಿನ ಸ್ಥಾನಗಳನ್ನು ಗೆದ್ದಿದ್ವಿ 2004ರಲ್ಲಿ. ಹಾಗೆಯೇ ಈಗ ಮುಂಬೈ ಕರ್ನಾಟಕದಲ್ಲಿ ನೀವು ಯಾವ ಸೇರಿಸ್ಕೊಂಡಿದ್ದೀರೋ ಗೊತ್ತಿಲ್ಲ, ಉತ್ತರ ಕನ್ನಡ ಜಿಲ್ಲೆ ಒಳಗಡೆ ನಾವು 2 ಸ್ಥಾನಗಳಿಗಾಗಲೇ ಗೆದ್ದಿದ್ವಿ. ಈಗ 2 ಸ್ಥಾನಗಳಿಗೆ ಗೆಲ್ಲುವಂಥ ಸಾಧ್ಯತೆಗಳಿದೆ. ಇನ್ನೂ 1 ಸ್ಥಾನ ನಾವು ಗೆಲ್ಲುವ ಸಾಧ್ಯತೆಗಳಿದೆ. ಬೆಳಗಾಂ ಒಳಗಡೆ ನಾವು ಈ ಸಲ ಖಂಡಿತವಾಗಲೂ ಕೂಡ ನಮ್ಮ ಖಾತೆಯನ್ನು ದೊಡ್ಡ ಪ್ರಮಾಣದಲ್ಲಿ ತೆರೀತಾ ಇದ್ದೀವಿ. ಹಾಗಾಗಿ ಮುಂಬೈ ಕರ್ನಾಟಕ, ಮಧ್ಯ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದಲ್ಲಿ ನಿಮ್ಮ ಅಂಕಿಅಂಶಗಳೇನಿದೆ ಅವು ವಾಸ್ತವಕ್ಕೆ ದೂರ ಇರುವಂಥದ್ದು. ಹಾಗಾಗಿ ನಾನು ಹೇಳ್ತೀನಿ, ಹಳೆ ಮೈಸೂರು ಸರಿ ಇದೆ. ಹಾಗಾದರೆ ನಾನು ಹೇಳ್ತೀನಿ, ಹಳೆಯ ಮೈಸೂರಲ್ಲೂ ಕೂಡ ನೀವೇನು ಸ್ಥಾನಗಳು ತೋರಿಸ್ತಾ ಇದ್ದೀರಿ ಅವು ಕೂಡ ಖಂಡಿತವಾಗಲಿಲ್ಲ. ಈ ಸಲ ನಾನು ಭಾಳ ಖಂಡಿತವಾಗಿ ಹೇಳ್ತೀನಿ, ಯಾವಾಗ ನಮ್ಮನ್ನು ಪಕ್ಷೇತರ ಜೊತೆ 4 ಇಟ್ಟಾಗ 58 ತೋರಿಸಿದ್ವಿ, ಈ ಕೆಲವು ಕಡೆ ನೀವು 0 ತೋರಿಸ್ತಿದ್ದೀರಿ. ಈ ಸಲ ನಮ್ಮ ಪಕ್ಷ ತನ್ನದೇ ಆದಂಥ ಸ್ವಶಕ್ತಿಯಿಂದ ಬರುವಷ್ಟು ಸ್ಥಾನಗಳನ್ನು ಈ ಸಲ ತೋರಿಸಿ ನಿಮ್ಮ ಸಮೀಕ್ಷೆಗಳನ್ನು ಸುಳ್ಳಾಗಿಸುತ್ತೆ ಅನ್ನೋ ಅಚಲ ಆತ್ಮವಿಶ್ವಾಸ ನನಗಿದೆ. ನಿಮ್ಮ ಕಾನ್ಫಿಡೆನ್ಸ್ ಅದು ಖಂಡಿತವಾಗಲು ವಾಸ್ತವ. ಓಕೆ, ನೋ ಪ್ರಾಬ್ಲಮ್. ನಾನು ನೋ ಪ್ರಾಬ್ಲಮ್. ಎಷ್ಟು ಅಂತ ಹೇಳಿ ನೋಡಿ, ದತ್ತ ಅವ್ರು ಮಾತಾಡಿದ್ರಾಗ ನೋಡಿ ಅವ್ರಿಗೆ ಅವರ ಪಕ್ಷಕ್ಕೆ ಫೇವರಬಲ್ ಆಗಿಲ್ಲ ಅಂತ ನಾನು ಮಾತಾಡ್ದೆ. ಈಗ ಅಣ್ಣನಂತ ಒಂದು ಇದರಿಂದ ಮಾತಾಡಿರ್ಬೋದು. ಆದರೆ ಸಮೀಕ್ಷೆಗಳು ಬಹುತೇಕ ನಿಜ ಆಗ್ತದೆ. ಕೆಲವು ಕಡೆ ಕೆಲವೊಂದು ಸಂದರ್ಭದಲ್ಲಿ ಸುಳ್ಳುಗಳು ಆಗಿದೆ. 2004 ಹೇಳ ಅದನ್ನೇ ಹೇಳ್ತೀನಿ. ಕೆಲವು ಸಂದರ್ಭದಲ್ಲಿ ಸುಳ್ಳಾಗಿದೆ. 2004ರಲ್ಲಿ ಬಹುತೇಕ ಎಲ್ಲರಿಗೂ ಗೊತ್ತಿಲ್ಲ. ನಾವು ಕೂಡ ಈ ಸಮೀಕ್ಷೆ ಹೀಗೆ ಆಗುತ್ತೆ ಅಂತಲೇ ನಾವು ಹೇಳ್ತಾ ಇಲ್ವಲ್ಲ, ಇವತ್ತಿನ ಸಮೀಕ್ಷೆ ಹೀಗೆ ಆಗುತ್ತೆ. 2004ರ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಸ್ವಲ್ಪ ಹಿನ್ನಡೆ ಆಗ್ತದೆ ಅಂತಾನೆ ಇತ್ತು. ಆದ್ರೆ ಮೀಡಿಯಾ ಮ್ಯಾನೇಜ್ಮೆಂಟ್ ಆಯ್ತು ಅವಾಗ. ನೋಡಿ ಅದೆಲ್ಲ ಗೊತ್ತಿರೋದೇ. ಅಂದ್ರೆ ಎಲ್ಲೋ ಒಂದು ಕಡೆ ಮೀಡಿಯಾ ಮ್ಯಾನೇಜ್ಮೆಂಟ್ ಇರುತ್ತೆ. ಕೇಳಿ ಹೇಳ್ತೇನೆ, ಅದು ನಾನು ಸ್ಪಷ್ಟವಾಗಿ ಅವಾಗಲೂ ಕೂಡ ಇತ್ತು. ಆದರೆ ಒಂದು ಮೇಲ್ನೋಟದ ವರದಿಯ ಮೇಲೆ ಮೀಡಿಯಾ ಮ್ಯಾನೇಜ್ಮೆಂಟ್ ಆಯಿತು. ಹೀಗಾಗಿ ಖಂಡಿತವಾಗಿ ನಾ ಹೇಳ್ತೇನೆ, ತಾವು ಏನು ಈ ಸಮೀಕ್ಷೆ ಮಾಡಿದಿರಿ ಬಹುತೇಕ 100ಕ್ಕೆ 99% ಸರಿ ಇದೆ ನನ್ನ ಭಾವನೆ.
ಎಲ್ಲಿ ಓವರಾಲ್ ಅದು ನಿಮ್ಮ ಪರವಾಗಿ ನೀವು ಹಾಗೆ ಹೇಳ್ತೀರಿ. ನಾನು ಓವರಾಲ್ ಅಲ್ರಿ ಮತದಾರ ಇವತ್ತು ಕಾಂಗ್ರೆಸ್ ಬಯಸ್ತಾ ಇದ್ದಾರೆ. ಆಮೇಲೆ ನೀವು ಮಾತಾಡುವ ನೋಡಿ ನಾನು ಸ್ಪಷ್ಟಪಡಿಸ್ತೇನೆ. JDSಗೆ ನೋಡಿ ಕಾಂಗ್ರೆಸ್ಗೆ ಏನು ತಾವು 115 ಸೀಟನ್ನು ಕೊಟ್ಟಿದ್ದೀರಿ. ಹೈದರಾಬಾದ್ ಕರ್ನಾಟಕದಲ್ಲಿ 20 ಸ್ಥಾನಗಳೆಲ್ಲ 30 ಸ್ಥಾನಗಳನ್ನು ಗೆಲ್ತದೆ ಈಗ. ಯಾಕಂದರೆ ಸಂವಿಧಾನದ ತಿದ್ದುಪಡಿ ಆರ್ಟಿಕಲ್ 371 ಏನು ಈಗ ಬಂದಿದೆ, ಜಾರಿಗೆ ಬರ್ತಾ ಇದೆ, ಇದರಿಂದ ಯುವಕರ ಮತಗಳು ನಮ್ಮ ಪರ ಬರ್ತಾ ಇದೆ. ಹೀಗಾಗಿ 39 ಸೀಟಿದೆ ಹೈದರಾಬಾದ್ ಕರ್ನಾಟಕದಲ್ಲಿ, 30ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ನಾವು ಗೆಲ್ತೇವೆ. ಮತ್ತು ಅದರ ಜೊತೆಗೆ ಮುಂಬೈ ಕರ್ನಾಟಕದಲ್ಲಿ ನೀವು 16 ತೋರಿಸಿದ್ರಿ, ಈ ಸರಿನೇ 16 ಜನ ಗೆದ್ದಿದ್ದಾರೆ ಅಲ್ಲಿ. ಹೀಗಾಗಿ ಮುಂಬೈ ಕರ್ನಾಟಕದಲ್ಲಿ ಇನ್ನೂ ಒಂದು 10 ಸ್ಥಾನ ನಾವು ಅಲ್ಲಿ ಗೆಲ್ತೇವೆ. ಒಂದು ಮಾತ್ರ ಹೇಳ್ತೇನೆ ನಾನು, JDSಗೆ ಅಂತ 31 ಸ್ಥಾನಗಳನ್ನು ಕೊಟ್ಟಿದ್ರಿ, ನಾ ಇನ್ನೂ ಒಂದು 9 ಸ್ಥಾನಗಳು ನೀವು ಗೆಲ್ಲಬಹುದು, 40 ಸ್ಥಾನಕ್ಕೆ ಬರ್ಬೋದು. ಸ್ವಲ್ಪ ಬಿಜೆಪಿ ಕಡಿಮೆ ಆಗ್ತದೆ. ಒಟ್ಟಾರೆ 140ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಕಾಂಗ್ರೆಸ್ ಸ್ವತಂತ್ರವಾಗಿ ಗೆಲ್ತದೆ. ಇನ್ನು ಮಾತಾಡೋಣ ಯಾವ ಪಕ್ಷಕ್ಕೆ ಎಷ್ಟು ಸೀಟ್ ಬರುತ್ತೆ ಅನ್ನೋದನ್ನು ಕೂಡ ನೋಡೋಣ. ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದ್ರ ಬಗ್ಗೆನೂ ಕೂಡ ರಾಜ್ಯದ ಜನರ ಮುಂದೆ, ಮತದಾರರ ಮುಂದೆ ಇಟ್ಟಾಗ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಅದ್ರ ಬಗ್ಗೆನೂ ಕೂಡ ಮಾತಾಡ್ತೀನಿ. ಅದಕ್ಕೂ ಮೊದಲು ಮತ್ತೊಂದು ಬ್ರೇಕ್.